ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಕೊಲ್ಲಾಪುರದ ಮಾಧುರಿ ನರ್ದೆ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಏನೂ ಇಲ್ಲದ ಸ್ಥಿತಿಯಿಂದ ಪ್ರಸ್ತುತ ನನ್ನ ಜೀವನವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಸಂಪೂರ್ಣವಾಗಿ ಬದಲಾಗಿದೆ. ಕಳೆದ ವರ್ಷ ನಾನು 13 ವರ್ಷಗಳಲ್ಲಿ ಮೊದಲ ಬಾರಿಗೆ ಸತ್ಯಲೋಕದ ನವರಾತ್ರಿ ಹೋಮದಲ್ಲಿ ಖುದ್ದಾಗಿ ಭಾಗವಹಿಸಿದೆ. ನನ್ನ 8 ವರ್ಷದ ಮಗಳನ್ನು ಗಂಡ ಮತ್ತು ಅತ್ತೆಯವರ ಜೊತೆ ಬಿಟ್ಟು ಬರುವುದು ನನಗೆ ಬಹಳ ಕಷ್ಟವಾಗಿತ್ತು. ನಾನು ಹೊರಡುವ ದಿನ ನನ್ನ ಮಗಳು ತುಂಬ ಅಳುತ್ತಿದ್ದಳು. ಆದರೆ ನಾನು ದೃಢ ನಿರ್ಧಾರದಿಂದ ಸತ್ಯಲೋಕಕ್ಕೆ ನನ್ನ ಪ್ರಯಾಣ ಆರಂಭಿಸಿದೆ. ಹೋಮದ ಮೊದಲ 3 ದಿನಗಳವರೆಗೆ ಅದು ನನಗೆ ಸುಲಭವಾಗಿತ್ತು. ಆದರೆ 4ನೇ ದಿನ ನನ್ನ ಮಗುವನ್ನು ನಾನು ತುಂಬ ಮಿಸ್ ಮಾಡಿಕೊಳ್ಳತೊಡಗಿದೆ. ನಾನು ಭೋಜನ ಶಾಲೆಯಲ್ಲಿ ಇತರ ಮಕ್ಕಳನ್ನು ನೋಡುತ್ತಾ ಅಳಲು ಪ್ರಾರಂಭಿಸಿದೆ. ನಂತರ ನಾನು ಗೋಲ್ಡನ್ ರಾಕಿಗೆ ತೆರಳಿ ಅಲ್ಲಿ ಕುಳಿತು ದೀರ್ಘಕಾಲ ಅಳುತ್ತಿದ್ದೆ ಮತ್ತು ಪ್ರಾರ್ಥಿಸಿದೆ. ಗೋಲ್ಡನ್ ರಾಕ್ನಲ್ಲಿ ಪ್ರಾರ್ಥಿಸುತ್ತಿರುವಾಗ ನನ್ನ ಮುಚ್ಚಿದ ಕಣ್ಣುಗಳ ಮುಂದೆ ಶ್ರೀ ಭಗವಾನರು ಪ್ರತ್ಯಕ್ಷವಾಗಿ, ನಾನು ನಿನ್ನ ಮಗಳನ್ನು ನೋಡಿಕೊಳ್ಳುತ್ತಿದ್ದೇನೆ, ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ ಎಂದು ಭರವಸೆ ನೀಡಿದರು. ಇದ್ದಕ್ಕಿದ್ದಂತೆ ನಾನು ಒಳಗೆ ಆಳವಾದ ನಿಶ್ಶಬ್ದತೆ ಮತ್ತು ಪ್ರಶಾಂತತೆಯನ್ನು ಅನುಭವಿಸಿದೆ. ನಂತರ ನಾನು ಡಾರ್ಮಿಟರಿಗೆ ತೆರಳಿ ನನ್ನ ಮಗಳಿಗೆ ವಿಡಿಯೋ ಕರೆ ಮಾಡಿದೆ. ನನ್ನ ಮಗಳನ್ನು ಪರಂಜ್ಯೋತಿಯು ಸಂಪೂರ್ಣವಾಗಿ ಆವರಿಸಿರುವುದನ್ನು ನೋಡಿ ನಾನು ಭಾವಪರವಶಳಾದೆ. ನನ್ನ ಮಗಳಲ್ಲಿ ಪರಂಜ್ಯೋತಿಯ ಈ ದೈವಿಕ ಉಪಸ್ಥಿತಿಯು ನನ್ನನ್ನು ಸಂತೋಷ ಮತ್ತು ಶಾಂತಿಯ ಸ್ಥಿತಿಗೆ ಕರೆದೊಯ್ಯಿತು. ಶ್ರೀ ಭಗವಾನರು ಮೊದಲೇ ಹೇಳಿದಂತೆ ಅವರು ನಿಜವಾಗಿಯೂ ನನ್ನ ಮಗುವನ್ನು ನೋಡಿಕೊಳ್ಳುತ್ತಿದ್ದರು. ಇದು ನನ್ನ ಜೀವನದ ಅತಿದೊಡ್ಡ ಅನುಭವ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಮತ್ತು ಅನಂತ ಕೋಟಿ ಧನ್ಯವಾದಗಳು.